ಯಾರೋ ನನ್ನಿಂದ ಸ್ವಾರ್ಥತೆ ಪಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಎಫೆಕ್ಟ್ ಆಗಿದೆ ಫ್ರೆಂಡ್ಶಿಪ್. ಕೇರಿಂಗ್ ಬೇಡ, ಆ ಕಂಫರ್ಟಬಲ್ ಝೋನ್ ಬೇಡ. ಬಹಳ ಮುಗ್ಧ ಅನ್ನುವ ಮುಖವಾಡವನ್ನು ಹಾಕೊಂಡು ವಂಚಿಸ್ತಿದ್ದಾನೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂತಿಮ ಘಟ್ಟ ತಲುಪಿದೆ. ಗ್ರ್ಯಾಂಡ್ ಫಿನಾಲೆಗೆ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ. ಮತ್ತೊಂದು ವೀಕೆಂಡ್ ಬಂದಿದ್ದು ಯಾರು ಮನೆಯಿಂದ ಹೊರ ಬರ್ತಾರೆ ಎನ್ನುವ ಕುತೂಹಲ ವೀಕ್ಷಕರಲ್ಲಿದೆ. ಆದರೆ ಬಹುತೇಕರಿಗೆ ಈ ವಾರದ ಎಲಿಮಿನೇಷನ್ ಬಗ್ಗೆ ಸುಳಿವು ಸಿಕ್ಕಿದೆ. ಈ ವಾರ ಬಿಗ್ ಬಾಸ್ ಶೋ ಬಹಳ ಕಲರ್ಫುಲ್ ಆಗಿತ್ತು. ಕಾರಣ ಸ್ಪರ್ಧಿಗಳ ಕುಟುಂಬ ಸದಸ್ಯರು ಮನೆಯೊಳಗೆ ಬಂದಿದ್ರು. ಎಲ್ಲರೂ ಹೇಗೆ ಆಡ್ತಿದ್ದಾರೆ, ಮುಂದೆ ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿ ಹೇಳಿ ಬಂದಿದ್ದಾರೆ. ಇನ್ನು ಮನೆಯಿಂದ ಬಂದ ರುಚಿಯಾದ ಊಟ ಸವಿದಿದ್ದಾರೆ. ಹನುಮಂತನ ಪೋಷಕರು ಮನೆ ಮಂದಿಗೆಲ್ಲ ಊಟ ತಂದು ಬಡಿಸಿದ್ರು. ಕಿಚ್ಚನ ಪಂಚಾಯಿತಿ ಮುಗಿದಿದೆ ಎಂದಿನಂತೆ ತಪ್ಪು ಮಾಡಿದವರಿಗೆ ಕಿಚ್ಚನ ಮಾತಿನ ಪೆಟ್ಟು ಬಿದ್ದಿದೆ. ತ್ರಿವಿಕ್ರಮ್ ದುರಹಂಕಾರದ ಮಾತಿಗೆ ಸುದೀಪ್ ಗುದ್ದು ಕೊಟ್ಟಿದ್ದಾರೆ. ದಿನಸಿ ಟಾಸ್ಕ್ನಲ್ಲಿ ಆಟಗಾರರನ್ನ ಆಯ್ಕೆ ಮಾಡುವ ವಿಚಾರಕ್ಕೆ ತ್ರಿವಿಕ್ರಮ್ ನಡೆದುಕೊಂಡ ರೀತಿ ಬಗ್ಗೆ ಸುದೀಪ್ ಬೇಸರ ವ್ಯಕ್ತಪಡಿಸಿದ್ರು. ಈ ಸಂಬಂಧ ಹನುಮಂತಗೂ ಕಿಚ್ಚ ಪ್ರಶ್ನೆ ಮಾಡಿದ್ರು. ಪಂಚಾಯಿತಿ ವೇಳೆ ಸುದೀಪ್ ಬಂದು ಆಕ್ಟಿವಿಟಿ ಟಾಸ್ಕ್ ಕೊಟ್ಟರು. ಈ ವೇಳೆ ಮಂಜು ಹಾಗೂ ಗೌತಮಿ ತಮ್ಮಿಬ್ಬರ ಫ್ರೆಂಡ್ಶಿಪ್ ಕಟ್ ಮಾಡಿಕೊಳ್ಳುವ ಬಗ್ಗೆ ಮಾತನಾಡಿದ್ರು. ಯಾರು ಇಲ್ಲದೆ ಇದ್ರೆ ತಮ್ಮ ಆಟ ಚೆನ್ನಾಗಿರುತ್ತೆ ಅಂತವರ ಫೋಟೋ ಕಟ್ ಮಾಡುವ ಟಾಸ್ಕ್ ಅದು. ಮಂಜು ಹೋಗಿ ಗೌತಮಿ ಫೋಟೋ ಕಟ್ ಮಾಡಿ ಕಾರಣ ಕೊಟ್ಟರು. ಅದೇ ರೀತಿ ಗೌತಮಿ ಸಹ ಮಂಜು ಫೋಟೋ ತೆಗೆದುಕೊಂಡ್ರು. ಇನ್ನು ಎಲಿಮಿನೇಷನ್ ವಿಚಾರಕ್ಕೆ ಬಂದ್ರೆ ಈ ವಾರ ಯಾರು ಕೂಡ ಮನೆಯಿಂದ ಹೊರ ಬಂದಿಲ್ಲ. 3 ದಿನಗಳ ಹಿಂದೆಯೇ ಈ ಬಗ್ಗೆ ವೀಕ್ಷಕರಿಗೆ ಸುಳಿವು ಸಿಕ್ಕಿತ್ತು. ಕಾರಣ ವೋಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ. ಎಲಿಮಿನೇಷನ್ ನಡೆಯದ ವಾರಗಳಲ್ಲಿ ಈ ರೀತಿ ಆಗುತ್ತೆ. ಈ ವಾರವೂ ಅದೇ ಆಗಿತ್ತು. ಸದ್ಯ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಸೇರಿ 9 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಇದ್ದಾರೆ. ಶೀಘ್ರದಲ್ಲೇ ಫಿನಾಲೆ ಇರೋದ್ರಿಂದ ಮುಂದಿನ ವಾರದ ನಡುವೆಯೇ ಬಿಗ್ ಬಾಸ್ ಮನೆಯಿಂದ ಯಾರಾದರೂ ಎಲಿಮಿನೇಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಇಬ್ಬರೂ ಮನೆಯಿಂದ ಹೊರಬಂದರೂ ಅಚ್ಚರಿ ಪಡಬೇಕಿಲ್ಲ. ಅದ್ಯಾಕೋ ಪದೇ ಪದೇ ಎಲಿಮಿನೇಷನ್ ಪ್ರಕ್ರಿಯೆ ಮುಂದೂಡಲಾಗ್ತಿದೆ. ಈ ಸೀಸನ್ನಲ್ಲೇ ನೋ ಎಲಿಮಿನೇಷನ್ ವಾರಗಳೇ ಜಾಸ್ತಿ ಇದೆ. ಆದರೆ ಹಿಂದಿನ ಸೀಸನ್ಗಳಲ್ಲಿ ಈ ರೀತಿ ಆಗ್ತಿರ್ಲಿಲ್ಲ. ಈ ಬಗ್ಗೆ ವೀಕ್ಷಕರು ಬೇಸರ ಹೊರ ಹಾಕ್ತಿದ್ದಾರೆ. 100 ದಿನಗಳು ಮುಗಿಯುತ್ತಾ ಬಂದರೂ ಮನೆಯೊಳಗೆ 9 ಮಂದಿ ಸ್ಪರ್ಧಿಗಳು ಉಳಿದಿರುವುದು ವಿಶೇಷ ಎನಿಸಿದೆ. ಬಿಗ್ ಬಾಸ್ ಫಿನಾಲೆಗೆ 3 ವಾರ ಬಾಕಿ ಇದೆ ಎಂದು ಸುದೀಪ್ ಶನಿವಾರದ ಎಪಿಸೋಡ್ನಲ್ಲಿ ಹೇಳಿದ್ದಾರೆ. ಹಾಗಿದ್ದರೆ ಇನ್ನೆರಡು ವಾರದಲ್ಲಿ 3 ರಿಂದ 4 ಜನ ಹೊರ ಬರಲಿದ್ದಾರೆ. ಫಿನಾಲೆಗೆ 5 ರಿಂದ 6 ಜನ ಹೋಗುವ ಸಾಧ್ಯತೆ ಇದೆ. ಈ ಬಾರಿ ಕೂಡ 100 ದಿನ ದಾಟಿ ಶೋ ನಡೆಯಲಿದೆ. ಇನ್ನು ಈ ಸೀಸನ್ ಸಾಕಷ್ಟು ವಿಶೇಷತೆಗಳಿಗೆ ಕಾರಣವಾಗಿದೆ. ಲಾಯರ್ ಜಗದೀಶ್ ಹಾಗೂ ರಂಜಿತ್ ಶಿಕ್ಷೆ ಅನುಭವಿಸಿ ಮನೆ ತೊರೆದರು. ಶೋಭಾ ಶೆಟ್ಟಿ ಹಾಗೂ ಗೋಲ್ಡ್ ಸುರೇಶ್ ತಾವಾಗಿಯೇ ಶೋ ಕ್ವಿಟ್ ಮಾಡಿ ಹೊರ ಬಂದರು. ಆದರೂ ಇನ್ನೂ ಮನೆಯೊಳಗೆ 9 ಮಂದಿ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. 3 ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ರು.